ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಆಯಿತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ವ್ಲಾಗ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ರೆಡಿ ಆಗಿಬಿಟ್ಟು ನಾವು ಸೀರೆ ಶಾಪಿಂಗ್ಗೆ ಅಂತ ಹೇಳಿ ಬಂದಿದ್ದೀವಿ. ನೋಡೋಣ ಇವತ್ತು ಪೂಜೆಗೆ ಯಾವ ಸೀರೆ ಸಿಗುತ್ತೆ ಅಂತ ಹೇಳಿ. ನನಗಂತೂ ಏನೂ ಐಡಿಯಾಸೇ ಇಲ್ಲ, ಟ್ರೆಂಡಿಂಗಲ್ಲಿ ಯಾವ ಸ್ಯಾರಿ ಇದೆ ಏನು ಅಂತ ಏನೂ ಗೊತ್ತಿಲ್ಲ. ಸೊ ಯೂಶ್ವಲಿ ಜಾಸ್ತಿ ಸ್ಯಾರಿ ವೇರ್ ಮಾಡೋಲ್ವಲ್ಲ, ಸೊ ಹಾಗಾಗಿ ನಾನು ಶಾಪ್ ಅವ್ರಿಗೆ ಕೇಳಿದ್ದೀನಿ ಇವಾಗ ಈ ಟ್ರೆಂಡಿಂಗಲ್ಲಿ ಯಾವ ಥರ ಇದೆ ಸ್ಯಾರಿ ಅದನ್ನೇ ತೋರಿಸಿ ಅಂತ ಹೇಳಿ. ಸೊ ಅವರು ಒಂದಷ್ಟು ನ್ಯೂ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ. ಈ ಥರ ಇರೋವಂಥ ಸ್ಯಾರಿಗಳು ಇವಾಗ ಟ್ರೆಂಡಿಂಗಲ್ಲಿದೆ, ಚೆನ್ನಾಗಿರುತ್ತೆ, ಇದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು ಪೂಜೆಗೂ ಆಗಬೇಕು, ಜೊತೆಯಲ್ಲಿ ನಾವು ವೇರ್ ಮಾಡೋದಕ್ಕೂ ಚೆನ್ನಾಗಿರಬೇಕು, ಆ ಥರ ಸ್ಯಾರೀಸ್ನ ನೋಡ್ತಿದ್ದೀವಿ. ನನ್ನ ಹತ್ರ ಈ ಶೇಡಿನ ಸ್ಯಾರಿ ಇರಲಿಲ್ಲ. ಯೂಶ್ವಲಿ ಯೆಲ್ಲೋ ರೆಡ್ಡು ಎಲ್ಲ ನನ್ನ ಹತ್ರ ತುಂಬ ಇದೆ. ಸೊ ನಾನು ಈ ಸೀರೆನ ಚೂಸ್ ಮಾಡಿದ್ದೀನಿ ಈ ಸರಿ ಹಬ್ಬಕ್ಕೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹಬ್ಬಕ್ಕೆ ಏನೇನು ಬೇಕು ಅಂದರೆ ದಿನಸಿ ಸಾಮಾನು ಅದನ್ನು ಖರೀದಿ ಮಾಡೋಣ ಅಂತ ಹೇಳಿ ಶಾಪಿಗೆ ಬಂದಿದ್ದೀವಿ. ತೆಂಗಿನಕಾಯಿ, ಬಾಳೆ ಎಲೆ ಮತ್ತು ಹೂವು, ಹಣ್ಣು ಇದೆಲ್ಲ ಬೇಕಾಗುತ್ತೆ. ಆಮೇಲೆ ಬೇಳೆಕಾಳು, ಅಕ್ಕಿ, ಆಮೇಲೆ ದಾಲ್ಗಳು, ಸೊ ಇದೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮನೆಯ ಥಿಂಗ್ಸ್ನೂ ಕೂಡ ಪರ್ಚೇಸ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ಬೋದು ಶಾಪಲ್ಲಿ ನನಗೆ ಬಟರ್ ಬೇಕಾಗಿತ್ತು. ನನ್ನ ಹಸ್ಬೆಂಡು ಪರೋಟ, ದೋಸೆ ಇದಕ್ಕೆ ಜಾಸ್ತಿ ಹೋಗಿ ತೊಗೊಳ್ತಾರೆ. ಆ್ಯಂಡ್ ಹಬ್ಬ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕೇ ಬೇಕಾಗುತ್ತಲ್ಲ. ಸೊ ಡ್ರೈ ಫ್ರೂಟ್ ಶಾಪ್ಗೂ ಬಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇದು ಒಂದು ಆರ್ಗ್ಯಾನಿಕ್ ಶಾಪ್ ಆಗಿತ್ತು. ಸೊ ಇಲ್ಲಿ ಸಿಗೋವಂಥ ಜೇನುತುಪ್ಪ, ತುಪ್ಪ, ಡ್ರೈ ಫ್ರೂಟ್ಸು, ಆಮೇಲೆ ನಟ್ಸು ಏನೇ ಆಗಿರ್ಬೋದು ಎಲ್ಲ ಆರ್ಗ್ಯಾನಿಕ್ ಅಂತ ಅವ್ರು ಹೇಳ್ತಾಯಿದ್ರು. ನನಗೂ ಅಷ್ಟೇ ಹಬ್ಬಕ್ಕೆ ಏನೇ ತುಪ್ಪ ಮತ್ತು ಜೇನುತುಪ್ಪ ತೊಗೊಂಡ್ರು ಕೂಡ ಒಂದು ಸ್ವಲ್ಪ ದೇಸಿ ಸ್ಟೈಲಲ್ಲಿ ಆರ್ಗ್ಯಾನಿಕ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಆಲ್ವೇಸ್ ಆರ್ಗ್ಯಾನಿಕ್ಕಿನೇ ಚೂಸ್ ಮಾಡ್ತೀನಿ. ಆಮೇಲೆ ಕೋಲ್ಡ್ ಕಾಂಪ್ರೆಸ್ಡು ಕೊಬ್ಬರಿ ಎಣ್ಣೆ ಎಲ್ಲ ಇಲ್ಲಿ ಸಿಗ್ತಾಯಿತ್ತು. ಡ್ರೈ ಆಮ್ಲ ಮತ್ತು ಡ್ರೈ ಇದೆಲ್ಲ ಬರುತ್ತಲ್ಲ ನಟ್ಸು, ಅದೆಲ್ಲ ತುಂಬ ಚೆನ್ನಾಗಿ ಇವ್ರ ಹತ್ರ ಸಿಗ್ತಾಯಿತ್ತು. ಸೊ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಹಬ್ಬಕ್ಕೆ ಒಂದು ಹೂವಿಂದು ಅಂದರೆ ಬ್ಯಾಕ್ಗ್ರೌಂಡ್ಗೆ ಸೆಟಪ್ ಮಾಡೋದಕ್ಕೆ ಹೇಳಿದ್ವಿ. ರೋಸಸ್ಸು ಮತ್ತು ಒಂದಷ್ಟು ಫ್ಲವರ್ಸ್ನೆಲ್ಲ ಸೆಟ್ ಮಾಡಿಬಿಟ್ಟು ಸೊ ಅದನ್ನು ತೊಗೊಂಡು ಬಾಳೆ ಕಂದು ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ದಿನಸಿ ಸಾಮಾನು ಜೊತೆ ಬಂದಿದ್ದಾಯಿತು. ಇವಾಗ ಸದ್ಯಕ್ಕೆ ನೀಟಾಗಿ ಇದನ್ನೆಲ್ಲ ಒಂದು ಕಡೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ನೈಟು ನಂದು ಫುಲ್ ಕ್ಲೀನಿಂಗ್ ಇರುತ್ತೆ ಹಬ್ಬಕ್ಕೆ. ಸೊ ನೋಡಬೇಕು ಎಷ್ಟು ಟೈಮ್ ಆಗುತ್ತೆ ಏನು ಅಂತ ಹೇಳಿ. ಹಬ್ಬ ಅಂದರೆ ಕ್ಲೀನಿಂಗ್ ಮುಗಿಯೋದೇ ಇಲ್ಲ, ಎಷ್ಟು ಮಾಡಿದ್ರು ಅಲ್ಲೊಂದು ಇಲ್ಲೊಂದು ಸ್ವಲ್ಪನಾದರೂ ಕಾಣಿಸಿದ್ರೆ ಮತ್ತೆ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಕೆಲಸ. ಅದರಲ್ಲೂ ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂದ್ಬಿಡ್ತು ಅಂದರೆ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಸೆಟಪ್ ಮಾಡಿದ್ಮೇಲೆ ನಾನು ಕಿಚನಿಗೆ ಬಂದು ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಏನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಹಬ್ಬ ದಿನ ಗಲೀಜಾಗಿದ್ದರೆ ಮನೆ ಚೆನ್ನಾಗೂ ಇರಲ್ಲ. ನಾನು ಕಿಚನ್ನೆಲ್ಲ ಒಂದು ವಾರದಿಂದನೇ ಎಲ್ಲನೂ ಕ್ಲೀನ್ ಮಾಡಿ ಸೆಟಪ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಕಿಚನ್ನಲ್ಲೆಲ್ಲ ಏನೂ ಧೂಳಿಲ್ಲ. ಸೊ ಇಲ್ಲಿ ಬಂದು ಹಬ್ಬಕ್ಕೆ ನಾನು ಏನು ದಿನಸಿ ಸಾಮಾನೆಲ್ಲ ತೊಗೊಂಡ್ಬಂದಿದ್ದೀನಿ ಅದನ್ನು ಪಾಕೆಟ್ ಎಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಸದ್ಯಕ್ಕೆ ಡ್ರೈ ಫ್ರೂಟ್ಸು ಮತ್ತು ಬೇಳೆಕಾಳುಗಳು, ತೆಂಗಿನಕಾಯಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಹೂವು, ಹಣ್ಣು, ತರಕಾರಿ ಎಲ್ಲ ನಾನು ಆಲ್ರೆಡಿ ತಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಹಬ್ಬ ಅಂದರೆ ಹಿಂಗೆ ನೋಡಿ, ಏನು ಥಿಂಗ್ಸು ಒಂದು ಥಿಂಗ್ಸ್ ಮಿಸ್ ಆದರೂ ಕೂಡ ತುಂಬ ಕಷ್ಟ ಅಂತ ಅನಿಸ್ತಿರುತ್ತೆ ಹಬ್ಬದ ದಿನ ಅಡುಗೆ ಮಾಡುವಾಗ. ಅಯ್ಯೋ ಯಾಕೆ ಮರ್ತೋದ್ವಿ, ನೆನಪು ಮಾಡ್ಕೋಬೇಕಿತ್ತು ಅಂತಲೂ ಕೂಡ ಅನ್ನಿಸ್ತಿರುತ್ತೆ. ಆ್ಯಂಡ್ ಥಿಂಗ್ಸು ಅಷ್ಟೇ ಎಲ್ಲ ಸೆಟಪ್ ಮಾಡಿದ್ದೀನಿ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನೈಟೇ ನಾನು ಹೆಸರು ಕಾಳು, ಕಡಲೆಕಾಳು ಮತ್ತು ಬಟಾಣಿ ಕಾಳು ಇದು ಮೂರನ್ನು ಇಟ್ಟಿದ್ದೀನಿ. ಹೆಸರು ಕಾಳು ಬಂದು ಕೋಸಂಬರಿಗೆ, ಬಟಾಣಿ ಕಾಳು, ಕಡಲೆಕಾಳು ಬಂದು ಪಲ್ಯಕ್ಕೆ. ಸೊ ನೋಡಿ ಇಷ್ಟೆಲ್ಲ ಮಾಡಿ ಮಲಗೋಷ್ಟರಲ್ಲಿ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ಇನ್ನು ಬೆಳಗ್ಗೆನೇ ಎದ್ದು ನಾನು ಬೆಳ್ಳಿ ಸಾಮಾನು, ದೀಪ ಮತ್ತು ತೆಂಗಿನಕಾಯಿ ಇದು ಏನು ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನೀರನ್ನು ಅಷ್ಟೇ ತುಂಬಿಸಿಟ್ಕೊಂಡಿದ್ದೀನಿ ಬೆಳ್ಳಿ ಚೊಂಬಲ್ಲಿ. ಆ್ಯಂಡ್ ಟೇಬಲ್ನ ಒಂದ್ಸರಿ ಉಪ್ಪಿನ ನೀರಲ್ಲಿ ಇಲ್ಲ ಅಂದರೆ ಕ್ಲೀನಾಗಿರೋ ಬಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ನಾವು ಲಕ್ಷ್ಮಿನ ಎಲ್ಲಿ ಕೂರಿಸ್ತೀವಿ ಅಲ್ಲಿ. ಸೊ ಅದ್ರ ಮೇಲೆ ಒಂದು ನೀಟಾಗಿರೋ ಪಂಚೆ ಇಲ್ಲ ಅಂದರೆ ಒಂದು ಕ್ಲೀನಾಗಿರೋ ಒಂದು ಬಟ್ಟೆನ ಹಾಕ್ಬಿಟ್ಟು ಸೆಟಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದ್ರ ಮೇಲೆ ಒಂದು ಮಣೆ ಇಟ್ಬಿಟ್ಟು ಇವಾಗ ಲಕ್ಷ್ಮಿ ಕೂರಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಣೆ ಇಟ್ಟಾದ್ಮೇಲೆ ಅದ್ರ ಮೇಲೆ ರಂಗೋಲಿ ಪೌಡ್ರು ಇಲ್ಲ ಅಂದರೆ ಅಕ್ಕಿ ಹಿಟ್ಟಲ್ಲಿ ಒಂದು ಕಮಲನ ಬಿಡಿಸ್ಕೊಳ್ಳಿ. ಕಮಲ ಇಲ್ಲ ತಾವರೆ ಹೂವು ನಿಮಗೆ ಯಾವ ಥರ ಬರುತ್ತೆ ಆ ಥರ ಬಿಡಿಸ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ಇಟ್ಕೊಂಡು
ಹಾಕ್ಕೊಂಡು ಒಂದಷ್ಟು ಅಕ್ಕಿನ, ಒಂದು ಇಡಿಯಷ್ಟು ಅಕ್ಕಿನ ಕೈಯಲ್ಲಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ನೀವೇನು ಗಂಗೆನ ಚೊಂಬಲಿ ತುಂಬಿಸ್ಕೊಂಡಿರ್ತೀರಲ್ಲ, ಬೆಳ್ಳಿ ಚೊಂಬಲಿ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಮೇಲೆ ಚೊಂಬನಿಟ್ಟು ಅದಕ್ಕೆ ಒಂದು ಹೂವು, ಒಂದಷ್ಟು ಸುಗಂಧ ಬರುತ್ತಲ್ಲ ಆ ಥರ ಹೂವು, ಒಂದಷ್ಟು ಡ್ರೈ ನಟ್ಸ್ಗಳನ್ನ ಹಾಕ್ಕೊಳ್ಳಿ. ಒಂದು 5-6 ವೆರೈಟೀಸ್ ಆಫ್ ಡ್ರೈ ನಟ್ಸ್ನ ಈ ನೀರೊಳಗಡೆ ಹಾಕ್ಕೊಳ್ಳಿ. ಫಸ್ಟು ನಾವು ಗಂಗೆಗೆ ಪೂಜೆ ಮಾಡ್ಕೊಳ್ಬೇಕು. ಸೊ ಲಕ್ಷ್ಮಿ ಅಂದ್ರೇ ಕಳಸ ತುಂಬಿರೋ ಥರ ಫೀಲ್ ಕೊಡುತ್ತಲ್ಲ, ಸೊ ಹಂಗಾಗಿ ಅದಕ್ಕೆ ನಾವು ಒಂದು ನಟ್ಸು ಮತ್ತು ಸುಗಂಧ ಬರೋಂಥ ಹೂವು, ಒಂದು ಕಾಯಿನು, ಸಿಲ್ವರು ಇಲ್ಲ ಗೋಲ್ಡು ಇಲ್ಲ ಅಂದರೆ ಏನೂ ಇಲ್ಲ ಅಂದರೆ ನಾರ್ಮಲ್ ಕಾಯಿನು, ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಇದೆಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಳ್ಳಿ. ಅದಕ್ಕೆ ಯಾಕೆಂದರೆ ಅಮ್ಮನವರಿಗೆ ಡ್ರೈ ನಟ್ಸು ಮತ್ತು ಏಲಕ್ಕಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕಳಸದಲ್ಲಿ ಅದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆಮೇಲೆ ಕಳಸ ಇಟ್ಟಾದ್ಮೇಲೆ ನಾವು ಈ ಥರ ಒಂದು ಹಳದಿ ದಾರನ ಮನಸ್ಸಲ್ಲೇ ಏನಾದರೂ ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಏನು ಆಸೆ ಇರುತ್ತೆ ಅದನ್ನು ಅಮ್ಮನವ್ರಿಗೆ ಹೇಳ್ಕೊಂಬಿಟ್ಟು ಈ ಥರ 7 ಸುತ್ತು ಕಳಸದ ಸುತ್ತ ಸುತ್ತಕೊಳ್ಳಿ. ಸೊ ಇದು ಒಂದು ಸಂಕಲ್ಪ ಥರ. ಏನಂದರೆ ನಿಮ್ಗೆ ಏನಾದರೂ ಆಸೆ ಇದ್ದರೆ ಅದನ್ನು ಹೇಳ್ಕೊಂಡು ಈ ಥರ ಒಂದು ಅಮ್ಮನವ್ರಿಗೆ ಒಂದು ಸಂಕಲ್ಪ ಮಾಡ್ಕೊಳ್ಳೋ ಥರ ಈ ಥ್ರೆಡ್ಡಲ್ಲಿ. ಸೊ ಈ ಥರ 7 ಸುತ್ತನ್ನ ಸುತ್ಕೊಂಡ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ. ನನಗೂ ಫಸ್ಟು ಇದು ಗೊತ್ತಿರಲಿಲ್ಲ, ಬಟ್ ಯಾರೋ ಹೇಳಿದ್ಮೇಲೆ ನಾನು ಕೂಡ ಈ ಥರ ಮಾಡೋದಕ್ಕೆ ಶುರು ಮಾಡಿದೆ. ಒಂದು ಸೇವಂತಿಗೆ ಹೂವಿಂದ ಮತ್ತು ಅದಕ್ಕೆ ಒಂದು ಕಂಕಣ ಥರ ಕಟ್ಕೊಂಡಿದ್ದೀನಿ ಚೊಂಬಿಗೆ ಮಧ್ಯದಲ್ಲಿ. ಆಮೇಲೆ ತೆಂಗಿನಕಾಯಿಗೆ ಹಳದಿ ಮತ್ತು ಕುಂಕುಮ ಎರಡನ್ನು ಹಚ್ಕೊಂಡು ತೆಂಗಿನಕಾಯಿ ಕೂಡ ಇಟ್ಟಿದ್ದೀನಿ. ಇನ್ನು ಸ್ಯಾರಿ ಉಡ್ಸೋದಕ್ಕೆ ಈ ಥರ ಫುಲ್ ಸ್ಯಾರಿನ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ಬ್ಲೌಸ್ ಪೀಸಲ್ಲಿ 2 ಕೈಗಳಿಗೆ ಈ ಥರ ನಾನು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಸ್ಯಾರಿ ಡ್ರಾಪ್ ಮಾಡೋದು ಯಾವ ಥರ ಈಸಿಯಾಗಿ ಅಂತ ಹೇಳಿ. ಸೊ ಅದೇ ಥರ ನಾನು ಕೈಗಳನ್ನ 2 ಈ ಥರ ಸೇಫ್ಟಿ ಪಿನ್ನಲ್ಲಿ ಸೇಫ್ ಮಾಡ್ಕೊಂಡಿದ್ದೀನಿ. ಸ್ಯಾರಿನ ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ. ಈ ಸ್ಯಾರಿನ ಕಳ್ಸಕ್ಕೆ ಹಾಕ್ಕೊಬಿಟ್ಟು ಮೇಲ್ಗಡೆ ಈ ಬ್ಲೌಸ್ ಪೀಸ್ನ ಈ ಥರ ಕೈಗಳನ್ನ ಈ ಥರ ಸುಮ್ಮನೆ ಹಿಂಗಿಟ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಸ್ಯಾರಿನ ಟೈ ಮಾಡ್ಕೊಬಿಟ್ಟು ಮೇಲ್ಗಡೆ ಬ್ಲೌಸ್ ಪೀಸ್ನ ಹಾಕ್ಕೊಂಡು ಈ ಥರ ಸಿಂಪಲ್ಲಾಗಿ ಸ್ಯಾರಿನ ಕಟ್ಟಿ ಅಲಂಕಾರ ಮಾಡಿ ಒಂದು 5-6 ಥರ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಹಣ್ಣು ಮತ್ತು ತಾಂಬೂಲ, ಆಮೇಲೆ ಒಂದಷ್ಟು ಪ್ರಸಾದ, ಒಂದಷ್ಟು ನೋಟ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ಮಡ್ಲಕ್ಕಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಹಬ್ಬ ಅಂದರೆ ಅಮ್ಮನವ್ರನ್ನ ಕೂರಿಸೋದು ಒಂದು ಪದ್ಧತಿ. ಜೊತೆಲಿ ನೀವು ದೀಪ ಹಚ್ಚಿ ಆದಮೇಲೆ 6 ಗೋಮತಿ ಚಕ್ರ, 6 ಕವಡೆ, 6 ಕರ್ಪೂರ, 6 ಕಾಯಿನು ಮತ್ತು 6 ಅಡಿಕೆ ಇದಿಷ್ಟನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅಮ್ಮನವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಅದನ್ನು ನೀವು ಎಲ್ಲಿ ನಿಮ್ಮ ದುಡ್ಡೆಲ್ಲ ಇಡ್ತೀರಲ್ವ ಅಂದರೆ ಬೀರುವಲ್ಲಿ ಅಲ್ಲಿ ಇಟ್ಬಿಟ್ಟು ಹಬ್ಬ ಆದಮೇಲೆ ಅದನ್ನು ಕಟ್ಟಿ ಅಲ್ಲಿ ಇಡ್ಬೋದು. ಅದು ಕೂಡ ಒಂದು ಒಳ್ಳೆ ನಿಮಗೆ ಲಕ್ಕನ್ನ ತಗೊಂಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಥರ ನಾನು ಸಿಂಪಲ್ಲಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿದ್ದೀನಿ. ಸಾಂಬ್ರಾಣಿ ತುಂಬ ವಿಶೇಷವಾಗಿರುತ್ತೆ. ಅವತ್ತಿನ ದಿನ ನಿಮಗೆ ಸಾಂಬ್ರಾಣಿ ಸಿಕ್ಕಿದ್ರೆ ಸಾಂಬ್ರಾಣಿ ಹಾಕಿ ಮನೆಗೆಲ್ಲ ತುಂಬ ಒಳ್ಳೆಯದು. ಸಾಂಬ್ರಾಣಿ ಹಾಕಿದ್ರೆ ಜೊತೆಲಿ ಕರ್ಪೂರ, ಆಮೇಲೆ ಪಂಚಾಮೃತ ಸಿಕ್ಕಿದ್ರೆ ಅದರಿಂದನೂ ಏನಾದರೂ ಪ್ರಸಾದ ಮಾಡಿ ನೈವೇದ್ಯ ಮಾಡ್ಕೊಳ್ಳಿ. ಇಲ್ಲ ಕಡಲೆಕಾಳು ಸಿಕ್ಕಿದ್ರೆ ಕಪ್ಪು ಕಡಲೆಕಾಳು ಅದನ್ನು ಬೇಯಿಸಿ ಅದನ್ನು ಕೂಡ ಪ್ರಸಾದಕ್ಕೆ ಇಡ್ಬೋದು. ಮಾಮೂಲಿಯಾಗಿ ನಾವು ಹಣ್ಣು, ಒಣಕೊಬ್ಬರಿ, ಬೆಲ್ಲ, ಅಕ್ಕಿ, ಒಂದು 9 ಥರ ಧಾನ್ಯಗಳು ಏನು ಬರ್ತವೆ ಅವನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಎಲೆ ಅಡಿಕೆ ತುಂಬ ವಿಶೇಷವಾಗಿರುವಂಥದ್ದು. ವಿಳೆದೆಲೆ ಅಡಿಕೆನ ಮರಿದೆಲೆ ತಾಂಬೂಲಕ್ಕೆ ಇಡಿ. ತಾವರೆ ಹೂವು ಇಟ್ಟಿಲ್ಲ ಅಂದರೆ ಪೂಜೆನೇ ಇನ್ಕಂಪ್ಲೀಟು. ತಾವರೆ ಹೂವು ಕೂಡ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಪೂಜೆದು. ಇನ್ನು ನಾನು ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಅಡುಗೆಗೆ ಒಂದಷ್ಟು ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ಡ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಪಲ್ಯ ಎಲ್ಲ ಹಬ್ಬಗಳಿಗೂ ಇರಲೇಬೇಕಲ್ಲ. ಸೊ ಹಾಗಾಗಿ ನಾನು ವೆಜಿಟೇಬಲ್ ಎಲ್ಲ ಹಾಕಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಪ್ರಸಾದಕ್ಕೆ ಅಂತೇಳಿ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೂರ್ಣ ಕೂಡ ರೆಡಿಯಾಗಿದೆ. ಜೊತೆಲಿ ನಾನು ಬಜ್ಜಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕೋಸಂಬರಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ತಿಳಿ ಸಾಂಬಾರು, ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಬ್ಬದ ಅಡುಗೆ. ತುಂಬ ಸಿಂಪಲ್ಲಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ನನಗೆ ಹೋಳಿಗೆ ಮಾಡೋದೇ ತುಂಬ ಕಷ್ಟ, ಬಟ್ ಈ ಸರಿ ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು. ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಿ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಸೊ ಹಾಗಾಗಿ ಹೋಳಿಗೆನೂ ಕೂಡ ತುಂಬ ಚೆನ್ನಾಗಿ ಈ ಸರಿ ಬಂದಿತ್ತು. ಸೊ ನೋಡಿ, ನನಗೆ ಯೂಶ್ವಲಿ ಎಲ್ಲ ಹಬ್ಬಗಳಲ್ಲೂ ಹೋಳಿಗೆ ಮಾಡೋದೇ ಕಷ್ಟ, ಬಟ್ ಈ ಸರಿ ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ.
ಆ್ಯಂಡ್ ಇಲ್ಲಿ ಬಜ್ಜಿ ಕೂಡ ರೆಡಿ ಆಗ್ತಿದೆ. ಮಧ್ಯಾಹ್ನ ನಾನು ಒಂದು 11:30-12 ಗಂಟೆ ಅಷ್ಟರಲ್ಲಿ ಕೂರಿಸ್ಕೊಂಡಿದ್ದೆ ಪೂಜೆ ಮಾಡಿಕೊಂಡು ಅಮ್ಮನವ್ರನ್ನ. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನಂದು. ಆಮೇಲೆ 1-1:30 ಅಷ್ಟರಲ್ಲಿ ಪ್ರಸಾದ ಎಲ್ಲ ಮಾಡಿಬಿಟ್ಟು ನೈವೇದ್ಯನ ಇಟ್ಟಿದ್ದೆ. ಸೊ ಅದೇ ಟೈಮಲ್ಲಿ ನಾವು ಕೂಡ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಆದಮೇಲೆ ಮನೆಯವರು ಎಲ್ಲ ಸೇರಿ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಒಂದು ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ. ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.